ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಅಡಿಯನ ಮಾತ ಕರಿ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಟ ಜಡದಂಗಲೇ ಮಗಲೇ ಮಾಡಿದ ಸಕನಾರ ಗಾಡಿ ಅಂದ್ರೆ ಇದು ಸಾದಾ ಅಕ್ಕ ಬರ್ತಾಳ ಎಚ್ಚರಿರಿ ಲೆಕ್ಕ ಕೇಳಕ್ಕ ಅಕ್ಕ ಬರ್ತಾಳ ಎಚ್ಚರಿರಲಿ ಮಕ್ಕಳೇ. ಇದು ಒಂದು ಸಂದ ಮುಗಿಸಿ ಇಷ್ಟಕ್ಕ ಉಳಿದಂತ ಕಲಿಯಾಗ ಮುಂದಿನ ಪಾಲಕ ಸಕನಾಳ ಗುರುಲಿಂಗನ ಸಾಹಿತ್ಯ ಕೇಳಿದ್ರೆ ಹಾಡುದು ಮಕ್ಕಳಿಗೆ ಹೇಳೋಣ ಕೌತುಕ Yeah.
ತಮ್ಮ ಜ್ಞಾನಿ ತಿಳಕೊಂಡ ಮಾನಕ ಮಕ್ಕಳಿಗೆ ಒಡಿಯರ ಮಕ್ಕಳಾಗಿ ಧರ್ಮರ ಮಕ್ಕಳಾಗಿ ಹತ್ತರಿ ದಾಡಕ ಅಳಿಗೇಡಿ ಮಂದಿನ ಬಾವುಳ ಭಕ್ತರನ ಬಗೆಲಾಗ ಬಿರುಸರಿಂದ ತ್ವರಕ್ಕೆ ಬಾಂಡೆ ಹಾಡೋದಕ ಸೇರ್ತೇಲೆ ಕೇಳಕ ನಾಡಗೌಡ ಮದನಕ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯ ಧರ್ಮರ ಮಕ್ಕಳಾಗಿ ಹತ್ತರಿ ದಾಡಕ ಕಳಿಗೇಡಿ ಮಂದಿನ ಅಕ್ಕಿ ಕಾಲ ಬುಡಕ ಬಾವುಳ ಭಕ್ತರ್ನ ಬಗೆಲಾಗ ಹಿಡಿದು ಬಿರುಸರಿಂದ ತ್ವರಕ್ಕ ಬಾಂಧವಾಡೋದಕ ಸೇತಲೆ ಕೇಳರ ತರಕವ ತೋಕ ನಾಡಗೌಡ ಮತಲಿಗ ನಾಗ ಬಂದೆ ಮಕ್ಕಳು ಬಾಂಧವ ಪ್ರಾಯ ಸಿದ್ಧರ ಸಿದ್ಧಾಟಿಗೆ ಒಡೆಯರ ಸಿದ್ಧಾಟಿಗೆ ನಡೆಯಲಿ ಏಕ ಜಾಡಿಯ ಮೈಮ ಕೋರಾಸಿ ಜನಕ ಭಕ್ತಿಯ ಮಾಡಿ ಪವನ ಬೀರಂದ ಭಂಡಾರದ ಬೆಳಕ ಬಂಡರಡದನ ಬಾಂಡೆ ಮಾಡೋದಕ ಸೇತಲೆ ಕೇಳರ ತರ್ಕವ ತೋಕ ನಾಡಗೌಡ ಮರ್ಚಲ್ಗ ನಾಗ ಬಂದೆ ಮಕ್ಕಳು ಬಂದರ ಪ್ರಾಯಕ ಸಿದ್ಧರ ಸಿದ್ಧಾಟಿಗೆ ನಡೆಯಲಿ ಏಕ ಜಾಡಿಯ ಮೈಮ ಜನಕ ಭಕ್ತಿಯ ಮಾಡಿ ಬವದಾಗ ಬೀರಂದ ಭಂಡಾರದ ಬೆಳಕ ಬಂಡರಡದನ ಬಾಂಡೆ ಹಾಡುವುದಕ ಸೇತಲೆ ಕೇಳರ ತರ್ಕವ ತೋಕ ನಾಡಗೌಡ ಮತಲಿಗ ನಾಗ ಬಂದೆ ಮಕ್ಕಳು ಬಂದರ ಪ್ರಾಯಕ ಪಾಂಡವರು ಒಂದು ಆಗ್ಯದ ಪರ್ಕ ಹರಣದ ಕೆರೆಯಾಗ ಸತ್ಯವಂತರಿದ್ರ ಸಮಸ್ಯೆ ಇಲ್ಲದೆ ತರಬೇಕಲ್ಲ ಮ್ಯಾಕ ಬಂಡರಡದ ನಾವು ಬಂದೆ ಹಾಡುವುದಕ ಸೇತಲೆ ಕೇಳರ ತರ್ಕವ ತೋಕ ನಾಡಗೌಡ ಮತ
ನೋಡಿ ನನಗೆ ಹಂಚಿಕೆ ಬರಾಕತ್ತದ. ಹೌದು ಹೌದು ಏರ್ಲಿ ಜರ ತಡ್ರಿ. ಈಗ ಚಾಲು ಮಾಡಿದ ಸಕನಾರ ಗಾಡಿ ಅಂದ್ರೆ ಇದು ಇದು ಸಾದಾ ಇದ್ದ ಇದು. ಯಾಕಂದ್ರೆ ಸಣ್ಣಗ ಹತ್ತು ಇದು ಸಣ್ಣಗ ಹತ್ತು ಅಂತಂದ್ರ ಕಲ್ಲಿದ್ದಿಲ್ಲ ಹತ್ತದಂಗೆ ಯಾರು ತನ ಉರಿತದ. ಬಾಯಿನಾಗ ಹೇಳಿದೊಂದು ಮಾತ, ನೀವು ಎಷ್ಟು ಎತ್ತರ ಹಾಡ್ತಿದ್ರೆ ಅದಕ್ಕಿಂತ ಎತ್ತರ ಹಾಡು ಮಕ್ಕಳದ ಅರ್ಥ ಅವರು. ಅಲ್ಲ ಬಾಯಿ ಅವ್ರು ಅಂದಿದ್ ಮಾತೇ ನಾವೊಂದು ಮಾತ ಈ ದವಿ ಕೇಳಿದ ಏನಂತ ಏನ್ ಹೇಳಿದ್ದ ಏನ್ ಹೇಳ್ರಿಪ್ಪ. ನನಗ 48 ವರ್ಷ ಆಯ್ತು. ಹಾಡ ಕತ್ತಿ 38 ವರ್ಷ ಆಯ್ತು. ನಾ ಹಾಡಿದ ಗಣೆ ಬಾಯಿ ಹೇಳಕತ್ತಾಳ ನಿನ್ನ ವಯಸ್ಸು ಕೇಳಕ್ ಕರ್ಸ್ಯಾರನು. ನಾ ವಯಸ್ಸ ಯಾಕೆ ಕೇಳಿನಂದ್ರ 48 ವರ್ಷದೊಳಗ 38 ವರ್ಷ ಹಾಡುದೇ ಮಾಡಿರಿ. ನಿನ್ನ ವಯಸ್ಸಟ್ಟಾಗಿಲ್ಲ ಯವ್ವ. ನಾವು ನಿಮ್ಮ ಊರಿಗೆ ಹಾಡಕ್ ಬಂದಾಗ ಇನ್ನ ಹುಟ್ಟಿದ್ದೋ ಏನಿಲ್ಲೋ ನೀನ. ಅಲ್ಲ ಬಾಯಿ ನೀ ಏನ ಬಾಯಿ ಮಾಡಿದ್ರು ನನ್ನ ಮುಂದೆ ನಡೆಯಂಗಿಲ್ಲ. ತಲೆಗಿರ್ಲಿ ನನಗ ಇಲ್ಲ ಮತ್ತದು ಚಿಲ್ಲರ್ ಕಟ್ಟು ಸಪ್ಪ ಆಗುದೇ ಇಲ್ರಿ ಬಾಯಿ. ಬೇಕಾದಟ್ಟು ಕುರುಕುರಿ ತಿನ್ರಿ ಕರೆ ಕುಸ್ತಿ ಆಡಕ್ ಬರಂಗಿಲ್ಲ ಅವರು. ಅದಂಗ್ ಬರ್ತೈತಿ ಕುರುಕುರಿ. ಕುರುಕುರಿ ಯಾವತ್ತು ಕಿರಿಕಿರಿ ಮಾಡೋ ಕಂಪನಿ ಇದು. 18 ವರ್ಷ 18 ವರ್ಷ ತಮ್ಮ ತವರು ಮನ್ಯಾಗ ಗಾರು ಗುರ್ರ ಅಣ್ಣತಮ್ಮರಿಗೆ ತಂದೆ ತಾಯಿಗೆ ಬಂಧು ಬಳಗಕ್ಕೂ ಅಲ್ಲಿ ಇದೆ ಹಣೆ ಬರ. ಅಲ್ಲಿ ಇದೆ ಹಣೆ ಬಾರ ನಿಮ್ಮದು. ಹಳ್ಳಿ ಗಂಡರ ಮನೆಗೆ ಹೋದ ಮೇಲೆ ಇಲ್ಲಿನೂ ಗಂಡನ ಹುಚ್ಚು ಮಾಡಿ ತಳಿದೆ. ಅದ್ರಾಗ ಸಿದ್ದರಾಮಯ್ಯ ಸರ್ಕಾರ ಬಂದ ಕರ್ನಾಟಕದಾಗ ಹೌದಾ ಅವ್ರಿಗೆಲ್ಲರಿಗೆ ಫ್ರೀ ಬಸ್ ಮಾಡಿ ಬಿಟ್ಟಾನ. ಇವರು ಧರ್ಮಸ್ಥಳ ಹಿರುಗುಡ್ದೆಲ್ಲವ ಹುಬ್ಬಳ್ಳಿ ಸಿದ್ದಾರೂಢ ಹೆಣ್ಮಕ್ಳು ತಿರುಗಾಡುದು, ಗಂಡದರು ಗಾಟ ಬಿಟ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಇವು ಅಡ್ಡಾಡುದು. ಅರೆ ಬಾಯಿ ನೀ ಮ್ಯಾಗಿನ 8 ವರ್ಷ ಆಗಿಲ್ಲ ಹಾಡಕತ್ತಿ. ಏನಾಗ್ಯದ್ರಿಪ್ಪ ಸುಮಿತ್ರನಂತವ್ರು ನನ್ನ ಮಂದಿ 100 ಮಂದಿ ಹೋಗ್ಯಾರ. ಇನ್ನ ನಿನ್ನ ಹೊಟ್ಟಿಲೆ ಮರಿ ನಿನ್ನ ಹೊಟ್ಟಿಲೆ ಮರಿ ಸುಮಿತ್ರಬಾಯಿ ಹುಟ್ಲಿ ಅಕ್ಕಿನ ಜೋಡಿ ಹಾಡವ್ ನಾನೇ. ಮರಿ ಸುಮಿತ್ರ ಬಾಯಿ ಏನಂತ ನಾನು ಜೋಡಿ ಸೊನ್ನೆ ಜಕ್ಕಾಬಾಯಿ ಹೋಗ್ಯಾಳ. ಮಾರ್ತಳಿ ಶಾಂತಾಬಾಯಿ ಹೋಗ್ಯಾಳ. ಮಣೂರ್ ರೇಣಕ ಹೋಗ್ಯಾಳ. ಬೆನಕನಹಳ್ಳಿ ಮಾನಂದ ಹೋಗ್ಯಾಳ. ಇಕ್ಕಿ ಬಂದ ಹಿರಿಗುಡ್ದಿ ಎಲ್ಲ ಮಾತ ಕಡಿಗಿ ನಾನು ನನಗಿದ್ದವ್ರು ಎಲ್ಲರೂ 20 ವರ್ಷನ ಹಾಡಿನ ಮ್ಯಾಗ ಬಂದಾರ ಅವರು. ಹೌದು ಅದು ಸಿನಿಮಾದಾಗ ಅಡ್ವರ್ಟೈಸ್ ಇದ್ದಂಗ್ರಿ ಹೆಣ್ಮಕ್ಳು ಹಾಡುದಂದ್ರ ತೊಡೆ ದಿನ ಬ್ಯಾಸ್ರ ಆದಾಗ ನೀವು ಒಂದ್ ಅಡ್ವರ್ಟೈಸ್ ಹಚ್ತಾರ ನೋಡ್ರಿಲ್ಲ. ಕಾಮಿಡಿ ಬರ್ತಿರ್ತೈತಿ ಒಳಗ ಸಿನಿಮಾದಾಗ ಬರ್ತೈತಿರ. ಆ ಕಾಮಿಡಿ ಬರ್ತಂದ್ರೆ ಅಲ್ಲಿ ಕುತ್ತಾರ ಒಂದ್ ಜಲಿ ಪ್ರೆಸ್ ಆಕೈತಿ. ಹೌದು ಇವ್ರದ್ದು ಪ್ರೆಸ್ ಆಕೈತಿ. ನವಿಲ್ ಪುಚ್ಚ ತಗೊಂಡಾರ ಮುಂದಿನ ಒಳಗೆ ಬಾಯಿ ಹೇಳಿದ್ರು ಏನಂತ ನಮಗೆ ಯಾವ ಮಟ್ಟ ಮನೆಯಾಗೂ ನವಲು ಪುಚ್ಚ ಕೊಟ್ಟಿಲ್ಲ. ಹೌದು ಜಾಲಗೇರಿ ಊರಾಗ ನಮಗ ನವಲು ಪುಚ್ಚ ಕೊಟ್ಟಾರ. ಮುಂದಿನ ಪಾಯಕ್ ನಾ ಕೊಪ್ಪರಿಗೆ ಕೊಡ್ತೀನಿ ಹೋಗ್ರಿ ಬಾವಾಗೊಳಗತ್ತೆ ಚಿಲ್ಲರ್ ಹಾಕಿಸ್ಕೋತ. ಅಲ್ಲ ಅವರು ನವಲಿ ಪುಚ್ಚ ಕೊಟ್ಟಾರ. ಮುಂದೆ ಪಾಯವನ್ನು ಕೊಪ್ಪರಿಗೆ ಕೊಡ್ತೇವಿ. ನಿನ್ನ ಮಗ ಅದಾನಲ್ಲ ಶಂಕರಿಯಾಗ ಹೋಗಿಸಿಂದ ಅಲ್ಲಿ ಯಂಕಂತಿ ದಾವಲ ಮಲಿಕಿನ ಗುಡಿ ಮುಂದೆ ಕುಂದ್ರು ಕೊಪ್ಪರಿ ತಗೊಂಡು ನಿಂಗೆ ಬಡ್ಕೋತ ಕುಂದಿರ್ತಾನವ. ಆ ತಾಳವ್ರು ಕಟಿಂಗ್ ಚಲೋ ಮಾಡಿಸ್ಯಾರ. ಹೊಯ್ಸಾಲ್ದವ್ರು ಬಣ್ಮಿಗತಿ ಕಟಿಂಗ್ ನೋಡ್ರಿ ಅವ್ರ ಕಟಿಂಗ. ಅಲ್ಲ ಬಾಳ ಹೇಳುವಂತ ಅವಶ್ಯಕತೆ ಇಲ್ಲ. ನಿನ್ನ ಮ್ಯಾಲ ನೋಡಿದ್ರೆ ಎಷ್ಟು ಶಾಣೆ ಆತಾನ, ಎಷ್ಟು ಬುದ್ಧಿ ಅದ. ಸುಮಿತ್ರಬಾಯಿ ನಂದು ಏನು ವಿನಂತಿ ಐತಿ ಅಂದ್ರ ಹಿರಿಯರು ಬಾಳ ಹೇಳ್ಯಾರ ಇಲ್ಲಿ ಧರ್ಮ ಜಾಗೃತಿ ವಿಷಯಗಳನ್ನ ಮಾತಾಡಿದ್ರ ಖರೆ ಮನಮುಟ್ಟುವಂಗ ಮಾತಾಡ್ರಿ ಅಂತ ಹೇಳ್ಯಾರ. ಮನಮುಟ್ಟುವಂಗ ಮಾತಾಡ್ರಿ. ಹೌದು ಅಶ್ಲೀಲ ಶಬ್ದಗಳನ್ನ ಬಳಸಬೇಡ್ರಿ. ಅಣ್ಣ ಕಪ್ಪರ್ಲಿ ಬೀಳು ಕೂಡ್ರಿ ಅಂತ ನೀವು ಇಲ್ಲ ಕೊಡ್ತೀರಿ ಅವ್ರಿಗೆ. ಇರ್ಲಿ ಯಾಕಂದ್ರೆ ನಾವು 4-5 ಸಲ ಬಂದಿನ ದಾಂಧಿ ಮಾಡತ್ತಾನ. ಅವ ಯಾಕೆ ದಾಂಧಿ ಮಾಡ್ಲಕ್ ಆ ಕಡೆ ಅಂತ ತಲೆ ಕೊಡು ಬೇಡ. ಇಲ್ಲ ಇಲ್ಲಿ ಏನಾಗ್ಯದ ನಾ ಬಂಡರಗೋಟಿ ಡೋಣದ ಆ ಮಾಧುಲಿಂಗನ 7 ಮಟ್ಟ ಮನೆ ಎಲ್ಲ ಕಡೆ ಕಾರ್ಯಕ್ರಮ ಮಾಡೀನಿ. ಮಾಡಿರ್ಲ ಹೊಳ್ಳಿ ಜಾರಗೇರಿ ಒಳಗೆ ಎಲ್ಲ 1700 ಮಟ್ಟ ಮನೆಯಾಗು ಹಾಡೇವಿ.
ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮಾಡ್ಯಾವ ಅಮೋಕ್ಷದ ಮುತ್ಯನ ಪುಣ್ಯದಿತ್ತ. ಆ ಅಮೋಘ ಸಿದ್ಧ ಮುತ್ಯನ ಪುಣ್ಯದಿಂದ, ಮಾಧುಲಿಂಗ ಮುತ್ಯನ ಪುಣ್ಯದಿಂದ, ನಿಮ್ಮೆಲ್ಲಾ ತಾಯಿ ತಂದೆ ಪುಣ್ಯದಿಂದ ಸೇವಾ ಮಾಡ್ಕೋತ ಹೊಂಟೇವಿ. ಅನ್ನ ಬಸವಣ್ಣ ಹೇಳೇನ ಏನತ್ತ? ಏನಕ್ಕಿಂತ ಕಿರಿಯರಿಲ್ಲ, ಶಿವ ಶರಣರಿಗಿಂತ ಹಿರಿಯರಿಲ್ಲ. ನಾ ಬಾಳ ಸಣ್ಣವದಿನಪ್ಪ, ಎಲ್ಲರ್ಕಿನ್ನ ನಾ ಬಾಳ ಸಣ್ಣವತ್ತು ವಿಶ್ವಗುರು ಬಸವಣ್ಣ ಹೇಳ್ತಾನ. ಜಗತ್ತಕ್ಕೆ ಜ್ಯೋತಿಯಾಗಿ ವಿಶ್ವಕ್ಕೆ ಗುರುವಾಗಿ ಹಾ ಮರು ಅರಸ ಮಾದ ಲಾಂಬಿಕೆ ಹೊಟ್ಟಿಲಿ ಹುಟ್ಟಿರುವಂತ ಬಸವಣ್ಣವ್ರು ಹೇಳ್ತಾನ, ನನಕ್ಕಿಂತ ಸಣ್ಣವ್ರ ಲೋಕದಾಗ ಯಾರು ಇಲ್ಲಪ್ಪ ಅಂತ ಅವ್ರು ಹೇಳ್ತಾರ. ಆದ್ರೆ ನಮ್ಮ ತಂಗಿ ಹೇಳಕತ್ತಾಳ, ನೀ ಏಟ್ ಹಾತಿ ಹಾಡು, ನಿನಕಿಂತ 3 ಫೂಟ್ ಹೆಚ್ಚಿಗೆ ಜಿಗಿತೀನಿ. ನೀ ಜಿಗಿತಿರ್ಬೇಕಾರೆ ಬಾಯಿ, ನಾ ಮಾಡ್ದಂಗ ನೀ ಮಾಡ್ದಂಗ ನಿನಗೆ ಕಿಮ್ಮತ್ ಸಿಗಂಗಿಲ್ಲ, ತಲೆಯಾಗಿರ್ಲಿ ನನಗ. ಇಲ್ಲ ಹುಟ್ಟಿದಟ್ಟುದು ಯಾಕತ್ ನನ್ನ ಅಭಿಪ್ರಾಯ. ಬರ್ತದೇನ್ರಿ? ಗಣಮಕ್ಳು ಮಾಡಂಗ ಹೆಣ್ಮಕ್ಳು ಮಾಡಕ್ ಬರ್ತೈತಿ, ಹೌದೇನು ಹೇಳಿ? ನಿನ್ನ ಕಿಮ್ಮತ್ ಹೋಗಂಗಿಲ್ಲ, ಯಾವ ನನ್ನ ಕಿಮ್ಮತ್ ಕರಿತೀನಿ. ಯಾಕಪ್ಪ? ಮೊನ್ನ ಮಾತು ಹೇಳ ನೋಡಿಲ್ರಿ, ಏನತ್ತ? 4 ಮಾಯವನಂಗ ನಾ ಹಿಂಗೆ ಇರಾಕದೀನಿ. ಹಾ ಮತ್ತ ಅವಕೂರ್ನ ಹುಚ್ಚ ಮಾಡಿ ಅವ ಹಿಂದೆ ಅವು ಹಂಗೆ ತಿರುಗಾಡಕತ್ತೇವ್ ಬಾವಗಳ ಗತಿ. ಆ ನೀರ 4 ಮಾಯವಾಗಿ ಹಿಂಗೆ ಆಡಿಡಕತ್ತೀರಿ. ಹಾ ಆ ಹಿಮ್ಮೆ ಹಾಡಕತ್ತ ನೋಡ್ರಿ ಅವ್ರು. ಹ್ಯಾಂಡ್ರ ಮುಖ ಅವ್ಕ ಕಂಡಿಲ್ಲ, ಅವ್ರ ಮುಖ ಹ್ಯಾಂಡ್ರ ಕಂಡಿಲ್ಲ. ಅವ್ರ ಮನೆಯನ್ನ ಹೆಣ್ಮಕ್ಳೆಲ್ಲ ಸುಟ್ಟು ಡ್ರೈವರ್ಸ್ ಕೊಟ್ಟು ಹೋಗ್ಬಿಟ್ಟವ್ರಿ. ಮೇ ತುಂಬಾ ಬ್ಲೇಡ್ ಹಾಕಿದ್ರು ಲೀಟರ್ ಆಗುತ್ತೆ, ಅವ್ರ ಬರಲಿಲ್ಲ. ಅಲ್ಲಿ ಅವ್ಕೂರ್ನ ಹೇಳು, ಮತ್ತಕರ ಕಳಿಸ್ಬಿಡು ಅವ್ಕೂರ್ನ ಹೇಳು. ಬಹಳ ವಿಷಯನ್ನ ಮಾರ್ಮಿಕವಾಗಿ ಮಾತಾಡ್ಬೇಕಾಕ್ಕದ, ತಿಳಿವಂಗ ಮಾತಾಡ್ಬೇಕಾಕ್ಕದ, ಬಲ ಹತ್ತು ಮಾತಾಡ. ಸುಮಿತ್ರಾ ಬಾಯಿ ಹೇಳೋದು ಹೆಂಗ ಆಗ್ಯದಂದ್ರ, ಹೆಂಗ್ರಿಪ್ಪ? ಜಾಡಗೇರಿ ಊರೊಳಗೊಬ್ಬ ರಾಜ ಇದ್ದ. ರಾಜ ಬ್ಯಾಟಿ ಆಡ್ಬೇಕ ತಾರಣಕ್ ಹೋದ. ರಾಜ ಆರೇಣದೊಳಗೆ ಚಂತನ ತಿರುಗಾಡಿ ನೋಡ್ದ ಬ್ಯಾಟಿ ಯಾವ ಪ್ರಾಣಿ. ಮುಂಜಾನೆ ಹಿಡಿದು 12 ಗಂಟೆ ಮಟ್ಟ ಅಡ್ಡಾಡ್ದ. ಏನಾಯ್ತು? ಯಾವ ಬ್ಯಾಟಿ ಸಿಗಲಿಲ್ಲ ಅವಾಗ. ಏನ್ ಮಾಡ್ತಾನ ರಾಜ? ಹೊಳ್ಳಿ ಜಾಡಗೇರಿಗೆ ಬರ್ಬೇಕಾದ್ರೆ ಊರ್ ದಂಡಿಗೆ ಒಂದು ಹಳ್ಳ. ಹೌದು ಅನಗಪ್ಪರ್ಯ, ಆ ಚಾದವ್ರ ಈ ಕಡೆ ಬರ್ಸ್ಕೊಡ್ಬೇಡ್ರ ಮರ. ನೀವು ಗಪ್ಪಾರಿ ಒಟ್ಟ. ಊರ ದಂಡಿಗೆ ಬಂದು ಏನಾಯ್ತು? ದೊಡ್ಡ ಆಲದ ಮರ. ಹಾ ಆ ಆಲ ಗಿಡದ ಬಿಡಕ್ ಒಂದ್ ಜರ ವಿಶ್ರಾಂತಿ ತಗೊಂಡು ಹೊಕ್ಕಿನ ತಿಳ್ಕೊಂಡ ಏನ್ ಹೇಳ್ತಾನೆ ರಾಜ ಸೈನಿಕರಿಗೆ? ಆ ಎಲ್ಲಾ ಸೈನಿಕರಿಗೆ ಹೇಳ್ದ, ಏನತ್ತ? ನೀವೆಲ್ಲ ಬಂದೂಕ ಬಾರ್ ತಗೊಂಡ ಮನೆಗೆ ನಡೀರಿ, ನಾ ಸ್ವಲ್ಪ ವಿಶ್ರಾಂತಿ ತಗೊಂಡು ಬರ್ತಾ ಅಂತ. ವಿಶ್ರಾಂತಿ ತಗೊಂಡು ಬರ್ತೀನಿ ಅಂತ ಹೇಳಿ ಹೋದ್ರು. ಊರ ದಂಡಿಗೆ ಹಳದಾಗ ಹೋಗಿ ಕಾಲ ಮಾರಿ ತಕ್ಕೊಂಡು ಮುಖ ತೊಳ್ಕೊಂಡು ಹಳ್ಳದ ದಡಿ ಏರಿ ಬರ್ತಿದ್ ರಾಜ. ಹಳ್ಳದ ದಡಿ ಏರಿ ರಾಜ ಮ್ಯಾಗ ಬರ್ತಿದ್ದ. ಇದ್ರಿಗೆ ಬತ್ರಿ ಹುಲಿ. ಏನಂತಾನ ರಾಜ? ಅವಾಗ ರಾಜ ಅಂತಾನ, ಏನತ್ತ? ನನ್ನ ಬಲ್ಲಿ ಬಂದೂಕರು ಬರಬೇಡ ಅಂದವ. ಹುಲಿಗೆ ಹೇಳ್ತಾನ, ಹುಲಿಗೆ ಅದಕ್ಕೆ ಗೊತ್ತ ಇದ್ರಿಗೆ ಬರಂಗ ನನ್ನ ಬಲಿ ಬಂದೂಕದ. ಇದ್ರಿಗೆ ಬತ್ತು ಹೇಳ್ದ, ಏನತ್ತ? ಯಾನ್ ಸುಳ್ಳು ಹೇಳಂಗ ಕಾಣ್ತೀನಿ ನಿನಗ. ಕರೆನೆ ಬಂದೂಕ ನನ್ನ ಬಲಿ. ಸುಳ್ಳು ಅಂದ್ರೆ ನೋಡಿಲ್ಲ ಕಿಚಿನ್ ಲೈಸೆನ್ಸ್ ತೋರಿಸ್ತಾನ್ರಿ. ಹುಲಿಗೆ ಲೈಸೆನ್ಸ್ ತೋರ್ಸ, ಹಾಳಿ ಲೈಸೆನ್ಸ್. ಹುಲಿಗೆ ಲೈಸೆನ್ಸ್ ತೋರಿಸಿ ಹುಲಿ ಅನ್ಸ್ತಾವ್ರಿ. ಹಂಗಿ ಸಂಕನಾಳ ಹುಲಿಗೆ ಲೈಸೆನ್ಸ್ ತೋರ್ಸಕತ್ತಾಡ್ರಿ ಭಾಯಿ. ಕೋಶಿಗೆ ಕಡ್ಡಿ ಅಂಜಿಕೆ ಹೇಳ್ತಿರ್ತಾರ ಹೆಣ್ಮಕ್ಳು. ಸಂಕನಾಳ ಹುಲಿಗೆ ನೀ ಲೈಸೆನ್ಸ್ ಕಂಜುದಿಲ್ಲ. ಗುರು ಅನ್ನುವಂತ ಭಗವಂತ ಅನ್ನುವಂತ ಬಂದೂಕಿನೊಳಗ ನಿನ್ನ ಗುರು ಅನ್ನುವಂತ ಗುಂಡ್ ಹಾಕಿ ಹೊಡಿ. ಸಂಕನಾಳ ಹುಲಿ ಬೀಳ್ತದ ಹೊರತಾಗಿ ನಿನ್ನ ಲೈಸನ್ಗೆ ಸಂಕನಾಳ ಹುಲಿ ಎಂದೂ ಅಂದಂಗಲ್ಲ. ಗುರುವ ನಂದೊಂದು ಮಾತ್ರಿ. ಈ ಎಲ್ಲ ಅರ್ಬಿ ಹಾವ ನಮ್ಮ ಮುಂದೆ ನಡೆಯಂಗಿಲ್ಲ. ನಾವು ಜೀವಂತ ಮಾಡ್ಸೋರ್ದೆ ನಾವೆಲ್ಲ. ಅಲ್ಲ, ಇವರು ಗುರುಗಳರ ಯಾರದಾರ? ನಮ್ಮ ಗುರುವರ ಮಲ್ವಿ ಮುತ್ತಿ ಅದಾನ, ಜಗತ್ತಿಗೆ ಗೊತ್ತೈತಿ. ಸಂಕನಾಳ ಗುರುಲಿಂಗ ಮಾತಾಡ ಗುರು ಮನಿಮಿ ಮಧುಗೊಂಡ ಮುತ್ಯ ಅದಕ್ಕೆ ಹೇಳ್ಯಾರ ಅವರು, ಏನತ್ತ? ಗುರುವಿನ ಗುಲಾಮನಾಗುವ ತನಕ ಧ್ವರಿಯದನ್ನ ಈ ನರರಿಗೆ ಮುಕುತಿ. ಹೌದು, ಗುರು ಬೇಕಲ್ಲ. ಕುರುಬ ಕುಲದಾಗ 3 ಮಂದಿ ಒಡೆಯರದಾರ. ಯಾರು ಗುರುಗಳದಾರ? ಶಾಂತ ಒಡೆಯರು, ಮಂಕ ಒಡೆಯರು, ಅಮೋಘಿ ಒಡೆಯರು. ಅವರು ಧರ್ಮ ಗುರುಗಳು, ನಮ್ಮ ಧರ್ಮ ಗುರುಗಳು. ಹಂಗ ಗುರುಲಿಂಗ ಮಾಸ್ತರ್ ಗುರು ಮಲ್ಮಿ ಮುತ್ತಿ ಅದಾನ. ನಮ್ಮ ಧರ್ಮ ಗುರುಗಳು 3 ಮಂದಿ ಅದಾರ. ಆದ್ರೆ ನನ್ನ ಸ್ವಂತ ಗುರು ಮನಿಮಿ ಮಧುಗೊಂಡ ಮುತ್ತಿ ಅದಾನ. ಆದ್ರೆ ಬಾಯಿ, ನಿನ್ನ ಗುರು ಯಾರು? ಸತ್ತಾಕಿನ ಗುರು ಗುರುವಿನ ಕೊಂದ ಮಗನ. ಯಾಕ್ರಿ? ಆ ಗುರುವಿನ ಕೊಂದ್ರೆ ಹೆಂಗಾರ ಇರ್ಲಿ, ಇನ್ನೊಮ್ಮೆ ಬಂದು ನಿನ್ನೆ ಕೊಂದ ತಳಕಿ.
ಯಾಕಂದ್ರ ಯಾಕ್ರಿಪ್ಪ ಆ ಹೆಣ್ಮಕ್ಳು ಸ್ವಭಾವನೆ ಹೆಂಗಿರ್ತಾವ್ರಿ? ಯಾಕ್ರಿ? ಯಾಕಂದ್ರ ನೋಡ್ರಿ, ಹಾ ಇಬ್ರು ಅಣ್ಣ ತಮ್ಮ ಇರ್ತಾರ ಒಂದು ಮನ್ಯಾಗ. ಜಾರಗೇರಿ ಅಂತ ಊರಾಗ ಇಬ್ರು ಅಣ್ಣ ತಮ್ಮ ಇರ್ತಾರ. ಹೌದು. ಇದು ಮಣ್ಣು ತಿನ್ನೋ ಕಂಪನಿ ಹೆಂಗೈತಿ ಜರ ಹೇಳಿಬಿಡ್ತೀನಿ ನಿಮಗ. ಮುಗುಳ್ಯಾಳ ಮಣ್ಣು ತಿನ್ನೋ ಕಂಪನಿ. ಇಬ್ರು ಅಣ್ಣ ತಮ್ಮ ಇರ್ತಾರ, ನಡಿಲಾರ ಬಟ್ಟೆಕ ಹಾ ಹಾ ಬ್ಯಾರೆ ಅಕ್ಕಾರಿ. ಬ್ಯಾರೆ ಆದ್ರ ಅಣ್ಣ ತಮ್ಮ. ಬ್ಯಾರೆ ಆದ ಗಡನೆ ಏನಾಯ್ತು? ಊರಾಗ ಅಣ್ಣನ ಮಗಳ ಮದುವೆ ನಡೀತು. ಹೌದಾ? ಅವಾಗ ಊರನ್ ಹಿರಿಯರ್ ಹತ್ತಾರ, ಹೋಗಿ ತಮ್ಮಗ ಏನತ್ತ? ಏನೋ ಹೋಗಿ ನಿಮ್ಮ ಅಣ್ಣನ ಕಾಲ್ ಹಿಡ್ಕೋ. ಎಷ್ಟ ಏನ್ ಜಗಳ ಮಾಡಿರಿ, ಏನು ಬೈದಾಡಿರಿ, ಅದು ಎಲ್ಲ ಮರೀರಿ ಕರೆ. ಅಣ್ಣ ತಮ್ಮ ಜಗಳ ಆಡ್ಬೇಕಾರಿ ಮಣ್ಣಿನ ಕಂಪನಿನೇ ಕಾರಣ ರೀ. ಅಣ್ಣ ತಮ್ಮ ಏನು ಜಗಳ ಆಡಂಗಿಲ್ಲ ಅವ್ರು. ಯಾಕ್ರಿಪ್ಪ? ಇವ್ರು ಬಂದ್ರ ಅಂದ್ರೆ ಒಂದಿದ್ ಮನಿ 9 ಅಕ್ಕಾವ್. ಹಾಕಿದ್ರೆ 2 ಸತ್ರೆ ಪತ್ರೆ ಸಡ್ಡ. ಅವಾಗ ಏನಾಯ್ತು? ಅಣ್ಣಗೆ ಹೋಗಿ ತಮ್ಮ ಹೋಗಿ ಕಾಲ್ ಹಿಡ್ಕೊಂಡ ಹಿರಿಯರು ಮಾತು ಕೇಳಿ. ಹೌದಾ? ಅವಾಗ ಅಣ್ಣನ ಕಣ್ಣು ತುಂಬಾ ನೀರು ಬಂದವ್ರಿ. ಹೌದು. ತಿಳಿದರ ಆಗ್ಲಿ ತಿಳಿಲಾರ್ದಾಗಲಿ ನಮ್ಮ ತಮ್ಮ ನನ್ನ ಜೋಡಿ ಜಗಳ ಮಾಡಿದ್ದ. ಹೌದು. ಆದ್ರೆ ಹಿರಿಯರ ಮಾತು ಕೇಳಿ ನನ್ನ ತಮ್ಮ ನನಗ ಕಾಲಿಗೆ ಬಿದ್ದಾನಪ್ಪ ಅಂತ ಬಂದ ಕೂಡ ತಿಳ್ಕೊಂಡ ಅಣ್ಣ ತಮ್ಮನ್ ತೆಕ್ಕಿ ಬಿಡ್ರ ಅಳಾಕತ್ತನ್ರಿ. ಹೌದು. ಆದ್ರ ಕೆಲವೊಂದ್ ದಿನ ಆದ್ಮೇಲೆ ಏನಂತ ತಮ್ಮನ ಹೆಣ್ತಿ ಅಣ್ಣಗೆ ಇಬ್ರು ಗಂಡಸ ಮಕ್ಕಳು, ಒಂದು ಮಗ, ಅಣ್ಣನ ಹಿರಿಯ ಮಗ ತೀರ್ಕೋತ್ರಿ. ಆರಾಮ್ ತಪ್ಪಿ ತೀರ್ಕೋತು. ತೀರ್ಕೊಂಡಾನೆ ಊರ್ ಹಿರಿಯರಂದ್ರು ಏನತ್ತ? ತಮ್ಮಗರ ಊರ್ ಮುಂದಿನ ಚಲೋ ತಾಟ ಕೊಟ್ಟನ ಅಣ್ಣ. ಹೌದಾ? ಅಣ್ಣನ ಹೊಲ ಕಡೆ ಗುಡ್ಡದ ಹೊರಗ ಐತಿ. ಹೌದಾ? ಅಲ್ಲಿಗೆ ಒಯ್ದಾಕ ಇಲ್ಲಿ ಅವನ ಹೊಲ ಆದ್ರು ಅಟ್ಟೆ, ತಮ್ಮನ ಹೊಲ ಆದ್ರು ಅಟ್ಟೆ. ಇಲ್ಲೇ ತಮ್ಮನ ಹೊಲದಾಗೆ ಸಣ್ಣ ಕೂಸಿನ ಮಣ್ಣು ಮಾಡಿಬಿಡ ಮತ್ ಹಿರಿಯರು ಹೋಗಿ ಅಣ್ಣಗಂದ್ರು. ಹೌದಾ? ಅವಾಗ ಯಾಕೆ ತಿಳ್ಕೊಂಡ ತಮ್ಮ ಒಪ್ಪಿಗೆ ಕೊಟ್ಟ ಅಣ್ಣನ ಮಗನ್ ತಂದು ತಮ್ಮನ ಹೊಲದಾಗ ಊರ್ ಮುಂದೆ ಮಣ್ಣು ಮಾಡಿದ್ರಿ. ಹೌದಾ? ತವ್ರ ಮನೆಗೆ ಹೋಗಿದ್ರು ನೋಡ್ರಿ. ಈ ಕಂಪನಿ ಹೋಗಿ ಮರುದಿನ ಬಂದಡ್ರಿ. ಬರೋದ್ರಾಗ ಒಬ್ಬ ಹೆಣ್ಮಗ್ಳು ಇದ್ರಿಗೆ ಹೋದ ಗೊತ್ತೈತಿಲ್ಲ ನಿನಗಂದಳು. ಯಾನ್ ಗೊತ್ತದ? ಗೊತ್ತದ ಹಾಲಿಂದ ಹಾಲಿಗೆ ಎತ್ತು ನೀರಿಂಗ ಆಯ್ತಂದ್ರಿ. ಅದೊಂದು ಸೆಟಿತ್ತಲ್ಲ ಅಂದ್ರಿ. ತಮ್ಮ ಹೇಳ್ತಿ ಅದನ್ನ ತಗೊಂಡು ಏನ್ ಮಾಡ್ತಿದ್ಯಾ? ನಿಮ್ಮ ಅಣ್ಣಗ 5 ಕೋರಿ ಹೊಲ ಐತಿ. ಸತ್ತ ಮಗನ ತಂದು ನೀನು ಕೂಚಿನ ತಂದು ನಿನ್ ಹೊಲದಾಗ ಹೂಣ್ಯಾರ ಅಂದಡ್ರಿ. ಅಂತ ಇಕ್ಕಿ ಅಂದಡ್ರಿ. ಯಾವಾಗ 20 ಎಕರೆ ಹೊಲ ಗುಡ್ಡ ಹೊಲ ಬಿಟ್ಟು ನನ್ನ ಹೊಲದಾಗ ಅವ್ರು ಕೂಸಿನ ತಂದು ನನ್ನ ಹೊಲದಾಗ ಹೋಗುದಾರ. ನನ್ನ ಹೊಲದಾಗ ತಾವನು ಕೂಚಿನ ತಂದು ಹೂಣ್ಯಾರ ಅಂದ್ರ ನನ್ನ ಮಗನ ಅವನ ಹೊಲದಾಗ ಹೂಣಿದ್ರೆ ನಮ್ಮ ಅಪ್ಪ ಹೊಡ್ದಾಗ ಅಂದಡ್ರಿ ಇಕ್ಕಿ. ನೋಡ್ರಿ 5 ಗಂಟೆಗೆ ಸಾಲಿ ಹೋಗಿತ್ತ ಮಗ. ಆಡ್ಕೋತ ಬಂದು ಪಾಟಿಗೆ ಹಚ್ಚಿದ ಮೂಲ್ಯಾಗ ಹೋದು ಮನ್ಯಾಗ ಮಕ್ಕೊಂದಿದ್ದು ಬಿಸುಕೊಲ್ ಸಂಧ್ಯಾಗ ಸಾಗಿಸ್ತಂದಡ್ರಿ. ಏನ್ ಮಾಡ್ತಾರ? ಕಡಬತ್ತ ಕಲ್ ತೊಗೊಂಬಂದ ತಲೆ ಮ್ಯಾಗ ಹೇರಿಲ್ಲ ಮಗನಿಗೆ ಸತ್ ಹೋತ್ ಅದ್ಯಾಕ್ ಉಳಿದಿತ್ತು. ಸತ್ ಹೋದ ಕೇಸಿಂದ ಇದಕ್ಕೆ ಏನದಂದ್ರ ನನ್ನ ವಂಶನೇ ದೀಪ ಆರ್ತೈತೆ, ನನ್ನ ಮನೆ ದೀಪ ಆರ್ತೈತೆ ಅನ್ನುವಂತ ಕಬರಿ ಇರಂಗಲ್ಲ. ಏನ್ ಅಣ್ತಮ್ರ ಕಬರಿ ಏನ್ ಹಿಡಿತದ್ರಿ ಅದು? ನನ್ನ ಮಗನ ಕಬರಿನೇ ತನಗಿಲ್ಲ. ಮತ್ ಹೇಳ್ಯಾರ ಬಾಯಿ, ನೀವು ಅಣ್ಣದೇರು ಬಹಳ ಸುಮಾರು ಅದಿರಿ, ನಾವ್ ಅಣ್ಣದೇರು ಸುಮಾರದೇ, ತಮ್ಮದೇರು ಸುಮಾರದೇವಿ. ಮತ್ತೆ ನಮ್ಮ ಅಣ್ಣತಮ್ಮ ರೊಕ್ಕ ಹಾಕಾಕತ್ತಾರ, ನೀ ಯಾಕೆ ತಗೊಳಕತ್ತಿ ಅಟ್ಟಿ ಹೇಳ ನನಗ. ರೊಕ್ಕ ಬರ್ಬೇಕು. ಹೌದಿಲ್ರಿ? ಮತ್ತರ ಸುಮಾರ ನಮ್ಮ ಅಣ್ಣತಮ್ಮ ರೊಕ್ಕ ಹಾಕ್ಯಾರತ್ತೀವಿ, ನಮ್ಮ ಅಣ್ಣದೇರು ರೊಕ್ಕ ಹಾಕ್ಯಾರತ್ತೀವಿ, ಮತ್ತ ಅಣ್ಣದೇರು ಸುಮಾರು ಎತ್ತೀವಿ. ರೊಕ್ಕ ತಗೊಳಕ ಅಣ್ಣದಿರ್ಬೇಕು. ಹೋಗೋತ್ನಾಗ ಏನ್ ಕೊಡ್ತಾರ? ಇಲ್ಲೇ ನಮ್ಮನೆ ತಿಕ್ಸಾಕ್ ಕೂತಾಳ, ಲಗ್ನ ಆಗೋಲತ್ತಾಳ. ಏನ್ ಮಾಡು ತಗೊಂಡಿ? ಲಗ್ನ ಆಗೋದಿಲ್ರಿ? ಲಗ್ನ ಆಗೋದಿಲ್ಲ. ಇಲ್ಲೇ ಅಕ್ಕ ಮಗತ್ತ ಹಿಂಗೆ ಕುದುರ್ತಿ ತಣ್ಣಾಗತ್ತೇಳ. ಈಕಿನ ಬರ್ತಕ್ಕಾಗ ನಮ್ಮ ಹೆಂಡ್ರ ಮನಿ ಬಿಟ್ಟು ನಮ್ಮನ್ ತೆಗ್ಸಾಕ್ ನಿಂತಾವ್. ಹೇರಿ ಕಲ್ ತಗೊಂಡು ಅದಕ್ಕೆ ಹಿರಿಯತ್ತ ನೋಡ್ರಿಲ್ಲ, ನಾದ್ ನಿಂತ ಮನ್ಯಾಗ ಯಾರು ಹೆಣ್ ಸೈತಿ ಕೊಡಂಗಿಲ್ರಿ. ಯಾಕ್ರಿ? ಮನಿ ಕಾರ್ಬಾರ ಮಾಡ್ತಾರ ಇವ್ರು ಬಂದ್ರ ಅಂದ್ರ. ಇವ್ರ ಇದ್ರಂದ್ ಯಾವ ಸುದ್ದ ಆಗುದಿಲ್ಲ. ಏನಕ್ಕೈತಿ? ಹೋಗಿನಾರ ಅಮೋಘ ಸಿದ್ಧಿಗೆ 4 ಮಂದಿ ಧರ್ಮರು, 4 ಮಂದಿ ಧರ್ಮರು, 3 ಮಂದಿ ಪುಣ್ಯದ ಮಕ್ಕಳು. ಅಮೋಘ ಸಿದ್ಧ ಮತ್ತೆ ಹೇಳತ್ತ 4 ಮಂದಿ ಧರ್ಮರಿಗೆ ಧರ್ಮ ಜಾಗರಣೆ 4 ಮಂದಿಗೆ ಹೇಳ್ಯಾನ. ಏನತ್ತ? ಮುಂದೆ ಕೆಟ್ಟ ಕಲಿಯುಗ ಬರ್ತೈತಿ. ನೋಡ್ರಿ, ಧರ್ಮರಲ್ಲಿ ಒಂದ್ ಏನದ ನಿಯಮ ಅದ, ಒಂದು ಪದ್ಧತಿ ಅದ. ಮುಂದೆ ಕಲಿ ಕಟ್ಟಿ ಏರಿ ಧರ್ಮರ ನ್ಯಾಯ ಸುಳ್ಳಾದ್ರು ಕೂಡ ಸಿದ್ಧಾಟಿಗೆ ಸುಳ್ಳಾಗಬಾರದು ಬೇಡ್ಕೊಂಬಂದಾನ. ಏನು ಧರ್ಮ ನ್ಯಾಯಗಳು ಸುಳ್ಳು ಆದ್ರೂ ಕರೆ ಸಿದ್ಧಾಟಿಗೆ ಸುಳ್ಳಾಗಬಾರ್ದು. ಹೌದು. ಜಾರಿಗೇರಿ ಐತಿರೋ ಐತಿಲ್ಲ, ಸಿದ್ಧರ ಸ್ಥಾನ ಐತಿ, ಮುಮ್ಮೆಟ್ಟಿಗಿರಿ ಐತಿ. ನಮ್ಮ ಅಪ್ಪದೇರ ಅಡ್ಡಾಡುವಂತ ಸ್ಥಾನದೊಳಗ ಮನುಷ್ಯರು ಹೇಳುದಲ್ಲ, ಒಂದು ಕಟ್ಟಿ ನಿತ್ತ ಬಗಳಿದ್ರು ಕೂಡ ಅಂತಿದ್ದೆ ಆಕೈತಿ.
ಅಮೋಷದ ಮುತ್ತಿ ಅಂಗಿ ಕಳೆದು ಇಟ್ಟು ಜಾಗ ಇಟ್ಟಂಗೆ ಯಾರಾಯ್ತತ್ತ ಕಂಡ ಕನಸು ಹೇಳ್ಯಾರ, ಉಂಡ ಊಟ ಹೇಳ್ಯಾರ, ಕೈಲಾಸದೊಳಗಿನ ಸುದ್ದಿ ಹೇಳ್ಯಾರ. ಹಾ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುದು ಅಂದ ಹೇಳಿದ್ರತ್ತ ಕಲ್ಲೂರು ಒಡೆಯರು. ಕೊಲ್ಲೂರು ಒಡೆಯನ ಮಾತ ಕರಿ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಟ ಜಡ್ದಂಗಲೇ ಮಗನೇ ಹೇಳನವ. ಕುರುಮ ಕುರ್ಚಿ ತೊಳಗ ಹಿಡ ಕೇಳಬೇಡ ಮಗನ, ಕೇಳೋ ತಾಕತ್ತಿದ್ರ ಮುಂಗ ಹಿಡ ಕೇಳಂತಾನವ. ಹೌದು ಹೌದು ಅಂದೇ ಹೇಳಿದ್ರಿ ಅವರು. ಅಂದೇ ಹೇಳಿದರ್ಥ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗೋರು ಅವತ್ತು ಹೇಳ್ಯಾರ ಅವರು. ಲೆಕ್ಕ ಕೇಳಕ್ಕ ಹಕ್ಕು ಬರ್ತಾಳ ಎಚ್ಚರಿರ್ರಿ ಮಕ್ಕಳು. ಲೆಕ್ಕ ಕೇಳಕ್ಕ ಹಕ್ಕು ಬರ್ತಾಳ ಎಚ್ಚರಿರಲಿ ಮಕ್ಕಳೇ ಅಂದವ. ಯಾರು ಕಲ್ಲೂರು ಅವ್ರು ಹೇಳಿದ್ರು, ಮುಂದೆ ಡವಳರ್ ಒಡೆಯವ್ರು ಏನ್ ಹೇಳಿದ್ರು, ಮುಂದೆ ಅದೇ ಡವಳರ್ ಹೊಡಿಯರು ಇಂದಿರಾ ಗಾಂಧಿ ಗುಂಡ್ ಹಾಕೋ ಕಾಲಕ್ಕೆ ಇಂದಿರಾ ಗಾಂಧಿ ಹೋಗೋ ಕಾಲಕ್ಕೆ ಹೇಳಿದ್ರತ್ತ. ಏನ್ ಹೇಳಿದ್ರು? ಮಿಂಡಿಗೆ ಗುಂಡು ಬಿತ್ತಂದ್ರತ್ ಮೂರನೇ ನುಡಿ. ಮಿಂಡಿಗೆ ಗುಂಡು ಬಿತ್ತಲೆ ಅಂದ ಇಂದಿರಾ ಗಾಂಧಿ ಗುಂಡ್ ಹಾಕಿಬಿಟ್ರ. ಹಂಗ ಅವ್ರು ಅಷ್ಟೇ ಅಲ್ಲ, ಇದೇ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋ ಟೈಮ್ದಾಗ ಹೇಳ್ಯಾರ ಏನತ್ತ, ಕುರುಬ ಕುರ್ಚಿ ಏರನಲ್ಲತ್ತಿ ಅವತ್ತು ಹೇಳ್ಯಾರ ಅವರು. ಹೌದು ಕಂಡ ಕನಸು ಹೇಳ್ಯಾರ ಅವ್ರು. ಅಂದ ಮಾತಿಂದಿಗೆ ಸುಳ್ಳು ಎಂದೂ ಆಗಿಲ್ಲ ಆಗುದು ಇಲ್ಲ. ಬಾಯಿ ಹೇಳಕತ್ತಾಳ ಏನತ್ತ, ನಾ ತಂಗಿ ಇದೀನಿ, ನಿಮ್ಮ ಕಾಡಕ್ಕನೇ ಇದೀನಿ. ಕಾರ್ದವ್ರೆಲ್ಲ ಹೋಗೇ ಬಿಟ್ಟಾರ, ಅವ್ರಿಗೆ ಹೊಳೆ ಬಂದೇ ಇಲ್ಲ. ನೀ ಯಾರಿಗಾರ ಕಾರ್ಯಬೇಕಾರೆ ಮಾರಾಯಗೋಳಕ್ಕೆ ಕಾರ್ದವ್ರು ಯಾರು ಉಳಿದಿಲ್ಲ. ನಾವು ಮಂಗಳಾರತಿ ಹಾಡ್ತೇವೆ ನಿಮಗ. ಪತ್ರಿ ಒಂದು ಮಂಗಳಾರತಿ ಹಾಡ್ಬೇಕು. ಏನ್ರಿಪ್ಪ ಹಾಡು ವಿಚಾರ ಐತಿ, ಇನ್ನ ವಿಚಾರ ಮಾಡ್ಕೊಂಡು ಮಾತಾಡು. ಎಡಿ ಎಲ್ಲ ಐತಿ, ಉಂಡೆನ ಕೋಬೇಡ ಕೆಂಡ ತಗೊಂಡು ಮಂಡ್ಯಾಗ ಇಟ್ಕೊಂಡ್ರ. ಇದೇ ಗುಡ್ಡದ ಮೇಲೆ ಮುತ್ತ ಹೇಳ್ಯಾನ ಏನತ್ತ, ಇವಣ್ಣ ಗಪ್ಪ ಆಗೋದೇವ್ರ ರೇವಕಾದೇವಿಗೆ ಏನಂತಾನ ಮುದಕ್ ಕೇಳ್ದ. ಏನತ್ತ, ಯವ್ವ 4 ಮಂದಿ ಧರ್ಮರಿಗೆ ಆರತಿ ಎತ್ತಿ ಬೆಳಗಿದಳು. ಹೌದು ಹೌದು. ಅವಾಗ ಹರಿಲಾರ್ದ ಸೀರೆ ಉಡ್ಸಂದಗಡನೆ ಅರಿಕೇರಿ ಅತ್ತಿ ತಂಗಿ ಕೊಟ್ಟು ಧರ್ಮರ ಮಹಿಳಾರಟ್ಟಿಗೆ ಹೋದ್ರು. ಅಲ್ಲಿ ಮಹಿಳಾರಟ್ಟಿ ಮುರಿದು ಹೊನ್ನ ಬೇವರಿಗೆ ಮಾಡಿದ್ರಲ್ಲ, ಹೌದಿಲ್ಲ? ಹೌದು. ಅವಾಗ ಮುಮ್ಮೆಟ್ಟಿ ಮುತ್ಯಾನ ಬಲಿ ಬಂದ್ರತ್ರಿ. ಏನಂತ ಹೇಳ್ತಾಳ ಬಂದು, ಇದೇ ಕಂಪನಿ ಅದು, ಇದೇ ಡಿಪುದ ಯಪ್ಪ ಅಣ್ಣದೇರಿ ನನಗ ಅರಿಕೇರಿ ಆಸ್ತಿ ಕೊಟ್ಟಾರ ಉಳ್ಳಿನಂದ್ರಿ. ಏನಂತ ನಮ್ ಗುಡ್ಡದ ಮುದಕ್ ಕೇಳ, ಧರ್ಮರ ಆಸ್ತಿ ನಿನಗ ದಕ್ಕಂಗಿಲ್ಲವ, ಕೆಂಡ ತಗೊಂಡ ಮಂಡ್ಯಾಗ ಇಟ್ಕೊಂಡಿ ಅಂದ ಸುಡ್ಲಾಡಿ ಬಿಡಂಗಿಲ್ಲ, ಅದನ್ನ ಉಣ್ಣಾಕ್ ಹೋಗ್ಬೇಡ ಅಂದಿಲ್ರಿ. ಅಂದಾನ ಏನಂತ ಅವಾಗಂದು ನಾನು ಒಡೆಯರ ಹೊಸು ಕುಟ್ಟಿಲ್ಲ ಅಂದಡ್ರಿಕಿ. ಹೌದಾ ರೇವಕಾದೇವಿ ಅವಾಗ ಹೇಳ್ದ, ಏನತ್ತ, ಅಪ್ಪನ ಮಾತು ಮೀರಿ ಅರಿಕೇರಿ ಒಳಗ ಬರಮ ಒಡಿಯಾಗ ಹಾಲಂತ ತಿಳು ಕೂಳ್ ಹಾಕಿದ್ರಿ. ಎತ್ತೆತ್ತಿ ಊಟ ಹಾಕಿದಾಗ ಹೋಗಿ ಏನ್ ಮಾಡ್ತಾನ, ಹೋಗಿ ವೀರ ಮಲಕಾಸಿದ ಬಳಿ ನ್ಯಾಯ ಹೇಳ್ದ. ಹೌದು. ಅವ ವೀರ ಮಲಕಾಸಿದ ಬಂದ ಹತ್ತಿನ ಚೆಂಡ್ ಹಿಡಿದು ಹೊರಗೆ ಹಾಕದಾಗ ಮತ್ತೆ ಬಂದಡಿ ಗುಡ್ಡ ಕಳ್ಕೊತ. ಏನಂತ ಬಂದು, ಯಪ್ಪ ನೀ ಹೇಳ್ದಂಗಾಯ್ತು, ನಾ ಹೆಂಗ ಮಾಡ್ಲ ತಳ್ಳಕತ್ತಳ್ರಿ. ಹೌದಾ ನೋಡ್ರಿ ಏನಾಯ್ತು, ನಿಮ್ ಮನಿ ಒಳಗೆ ಹೆಣ್ಮಕ್ಳು ಇರ್ತಾವ, ನಾವ್ ಕಾಡ್ತಾವ್. ಯಾಕೆ ಕಾಡ್ತಾವ ಅಂದ್ರ, ಯಾಕ್ರಿ ಗಂಡನ ಮನೆ ಕಿರಿಕಿರಿ ಇರ್ತದ, ಗಂಡ ಕುಡುಕಿರ್ತದ, ಹೊಡಿತದ ಬಡಿತದ. ಊರನ್ ಹಿರಿಯರು ಜಾಲಗೇರಿ ಊರಾಗ ಮಾದಾನ ಜಾತ್ರೆ ನಡೀತಾರ, ಕರಿಲಾಕ್ ಹೋಲಿಕಂದ್ರ ಅಳ್ಳಾಕ್ ನಿಂದಿರ್ತಾರೆ ಅವ್ರು. ಯಾಕ್ರಿ ಅದಿನ ಕರ್ಕೊಂಡ್ ಬಂದ್ಗಡಿಲಿ ಅಣ್ಣತಮ್ಮರಿಗೆ ಬೇಯಿದೆ, ತಾಯಿ ತಂದಿಗೆ ಬೇಯಿದೆ. ನನಗ್ ಬಂಗಾರ ಹಾಕಿಲ್ಲ, ನನಗ್ ಸೀರೆ ಉಡಿಸಿಲ್ಲ, ನಿಮಗ ಒಳ್ಳೆ ಮಣ್ಣು ತುಂಬಿ ಏಟ್ ಕೊಡ್ಬೇಕು ನಿಮಗ. ಹಿಂಗ ಅನ್ನೋದೇರಿ. ಹಂಗ ಯಾಕೆ ಬೇಕಂತೇಳಂದ್ರ ಅಕ್ಕಿ ಅಲ್ಲಿ ತವ್ರ ಮನ್ಯಾಗ ನಮ್ಮ ಅಣ್ಣತಮ್ಮರಿಗೆ ಕಾರ್ಬಾರ್ ತೋರ್ಸುದ್ರಿ, ಕಾರ್ಬಾರ್ ತೋರ್ಸ್ರಿ. ಅವ ಹೋದ್ ಹೊರಗೆ ಹೋಗೋದ್ ಬಿಡ್ತಾನವ. ನೀ ಇಲ್ಲಕ್ಕೆ ಇನ್ನೋಬೇಕಿನ ಮತ್ತೋಬೇಕಿನ ಅಕ್ಕನವ. ಹಂಗ ಅನ್ಬೇಡವ, ಶಾಣೆ ಕೇಳ್ಬೇಕು ಇನ್ನೊಮ್ಮೆ. ಅವಾಗ ಮುತ್ತೆ ಹೇಳೇನ ಭಾಯಿ, ಏನತ್ತ ವಿಚಾರ ಮಾಡಕ್ ಹೋಗ್ಬೇಡವ. ನೀ ಕರ್ದಾಗ ಬರ್ತೀನಿ, ನೆನದಾಗಿರ್ತೀನಿ. ಹಿಡಿ ಬಂಡಾರ ಆರೇ ನಾಡಕ್ ಹೋಗು, ಅರಸಾಗಿ ಮೆರಿತಿ. ಆರೇ ನಾಡಕ್ ಹೋಗು, ಅರಸಾಗಿ ಮೆರಿತಿದಿ. ನಿನ್ನ ಹೊಟ್ಟಿಲೆ ಆಡಿನ ಮಲಿಯಂಗ ಇಬ್ಬರು ಗಂಡಸು ಮಕ್ಕಳು ಹುಡ್ತಾರ. ಆರ್ಯಾಣ ಸಿದ್ಧ, ಮಲಕಾರ್ ಸಿದ್ಧ ಹೆಸರಿಟ್ಟಾಳ. ಎಲ್ಪಾರಟ್ಟಿ ಮತ್ತು ಕೆರೂರ. ಎಲ್ಪಾರಟ್ಟಿ ಒಳಗೆ ಯಾರದಾರ? ಎಲ್ಪಾರಟ್ಟಿ ಅರಣ್ಯ ಸಿದ್ಧ, ರಾಯಬಾಗ್ ತಾಲೂಕು ಎಲ್ಪಾರಟ್ಟಿ ಮತ್ತು ಕೆಮಲಾಪುರ. ಮಲಕಾರ್ ಸಿದ್ಧ ಅರಣ್ಯ ನೋಡ್ರಿ, ಅಳಿಯನೇ ಕಾಡೇನಂದ್ರು ಕೂಡ ಅವನ ಹೆಸರೇ ಓದಿಟ್ಟಾಳ. ಇಕ್ಕಿ ಕಾಡಾಕ ಇಕ್ಕಿ ಬೆನ್ ಹಚ್ಚ ಮುಗಳ ಬಾಯಿ. ಹಂಗೆ ನಡೆಯಂಗಿಲ್ಲ ಬಾಯಿ. ನಮ್ಮಪ್ಪ ಯಾರಿಗೆ ಕೈ ಬಿಟ್ಟಿಲ್ಲ ಕರೆ, ಆದ್ರ ತಿಳ್ಕೊಂಡು ನಡಿಬೇಕಾಗಿದೆ. ಇಲ್ಲಿ ನಡೆದ ಕೆಸಿಂದ
ಗುಬ್ಬೇವ್ ಏನಾಗ್ಯದ ಇನ್ನ ಮುಂದೆ ಹೇಳವದನಿ ಅದನ್ನ ಗುಬ್ಬೇವನ ಗಂಡನ ಪರಿಸ್ಥಿತಿ ಏನಾಗ್ಯದ ಚಜ್ಜಿ ತೆನಿಗತ್ತೆ ಶಟ್ಟದವ್ರು ನವಣಿ ತೆನಿಗತ್ತೆ ಬಾಗಬೇಕಾಗ್ಯದ ಇಲ್ಲಿ ನಿಮ್ಮಪ್ಪ ನಾಗರೇಗೌಡನು ಅವನು ಚಜ್ಜಿ ತೆನಿಗತ್ತೆ ಶಟದ ಅಡ್ಡಾಡ್ತಿದ್ದ ಹೌದು ಶಟ್ಟಿ ಮುಂದೆ ಮುದುಕನ ಕೈಯಾಗ ಸಿಕ್ತ ನವಣಿ ತೆನಿಗತ್ತೆ ಬಾಗು ಗುಡ್ಡದ ಮತ್ತ ಉದಾಕ ಬಂದ ಹಂಗ ನೀನು ಹಂಗಾಗ್ಬೇಡವಾ ಕೇಳಿ ಏನಾಗ್ಯದ ಮಕ್ಕಳಿಗೆ ಹೇಳಕತ್ತೇನವ ಏನತ್ತ ಧರ್ಮರ ಮಕ್ಕಳಾಗಿ ಹತ್ತರಿ ದಡಕ ಹೌದು ಕಳಿಗೇಡಿ ಮಂದಿನ ತುಳಿದ ಕಾಲ ಬುಡಕ್ಕ ಹೌದು ಭಕ್ತಿ ಮಾಡಿ ಬೌದಾಗ ತೋರಂದ ಭಕ್ತಿಯ ಮಾಡಿ ಬವದಾಗ ತೋರ್ರಿ ಅಂದ ಭಂಡಾರದ ಬೆಳಕ ಮುತ್ಯ ಹೇಳಿದ ಮಾತಿದು ಮಕ್ಕಳಿಗೆ ಪಾಂಡವರ ರಥ ಒಂದು ಆಗ್ಯದ ಅಡಕ ಎಲ್ಲಿ ಎಲ್ಲಿ ಪಾಂಡವರ ರಥ ಒಂದು ಆಗ್ಯದ ಪರಕ ಹರ್ಣದ ಕೆರೆ ಒಳಗ ಆಗ್ಯದ ಅಡಕ ಸತ್ಯವಂತರಿದ್ರ ಸತ್ಯವಂತರಿದ್ರ ಸಂಶಯ ಇಲ್ಲದ ನೀವು ತರ್ಬೇಕಂದ ಮ್ಯಾಕ ಮಕ್ಕಳಿಗೆ ಹೇಳಕತ್ತೇನೆ ನೀವು ಧರ್ಮರದಿರೋ ಇಲ್ಲ ಅನ್ನುವಂಥದ್ದು ಚೆಕ್ ಮಾಡಕತ್ತೇನು ಮುದಕ ಎಂತದ್ ಆಡುದಿಲ್ಲ ದಾಗ್ 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 ಒದಿತಾಳ ನೋಡ್ ಪಳಿಗೆ ಕೇಳಿ ಏನ್ ಹೇಳಕತ್ತೀರ ಪಾಂಡವರ ರಥ ಒಂದು ಆಗ್ಯದ ಪರಕ ಹರಣದ ಕೆರೆಯಾಗ ಆಗ್ಯದ ಅಡಕ ಸತ್ಯವಂತರಿದ್ರ ಸಂಶಯ ಇಲ್ಲದೆ ತರಬೇಕಂದನ ಮ್ಯಾಕ ಬಂಡರಿಡದ ನಾವ ಬಲ್ದೇವಾಡೋದಕ್ಕ ಸೇಸ್ತಿಲೆ ನಾಡಗೌಡ ಮಸದ್ಗ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯಕ ಅಪ್ಪನ ಮಾತಿ ಕೇಳಿ ಆಗ್ಯದ ಶಾಕ ಅವತಾರ ತೊಟ್ಟಾರ ಅಂಜೋದು ಯಾಕ ಆಗಲಿ ಅಂದು ಸರಳೆ ನಡೆದಾರ ತಂದೆಯ ಪಾದಕ ನಾಡಗೌಡ ಮಸಗ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯಕ ಅಪ್ಪನ ಮಾತಿ ಕೇಳಿ ಆಗ್ಯದ ಶಾಕ ಅವತಾರ ತೊಟ್ಟಾರ ಅಂಜೋದು ಯಾಕ ಆಗಲಿ ಎಂದು ಅವಸರಲೆ ಬಿದ್ದಾರ ತಂದೆಯ ಪಾದಕ ಬಂಡರಿಡದ ನಾವು ಬಲ್ದೆ ಮಾಡುವುದಕ್ಕ ನಾಡಗೌಡ ಮದ್ರಿಗ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯಕ ಗುರುವ ಸೋಮಲಿಂಗ ವಾಲತನ ಗುಣಕ ಓಂ ನಮ ಶಿವ ಎಂದು ನುಡಿಯೋದ ಶನಕ ಕೆಜಿ ಹತ್ತಿ ಒಲೆ ಮೋಜಿಲೆ ನಡೆದಾರ ನಡಿಗದ ಭೂಲೋಕ ಬಂಡರಿಡದ ನಾವು ಬಲ್ದೆ ಮಾಡುವುದಕ್ಕ ನಾಡಗೌಡ ಮದ್ರಿಗ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯಕ ಗುರುವ ಸೋಮಲಿಂಗ ವಾಲತನ ಗುಣಕ ಓಂ ನಮ ಶಿವ ಎಂದು ನುಡಿಯೋದ ಶನಕ ಕೆಜಿ ಹತ್ತಿ ಒಲೆ ಮೋಜಿಲೆ ನಡೆದಾರ ನಡಿಗದ ಭೂಲೋಕ ಬಂಡರಿಡದ ನಾವು ಬಲ್ದೆ ಮಾಡುವುದಕ್ಕ ನಾಡಗೌಡ ಮದ್ರಿಗ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯಕ ಇದು ಒಂದು ಸಂದ ಮುಗಿಸಿ ಇಷ್ಟಕ ಉಳಿದಂತ ಕನ್ನಡ ಮುಂದಿನ ಪಾಲಕ ಸಕನಾಳ ಗುರುಲಿಂಗನ ಸಾಹಿತ್ಯ ಕೇಳಿದ್ರ ಹಾಡುದಕ್ಕ ಬಂಡರಿಡದ ನಾವು ಬಲ್ದೆ ಮಾಡುವುದಕ್ಕ ನಾಡಗೌಡ ಮದ್ರಿಗ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯಕ ಇದು ಒಂದು ಸಂದ ಮುಗಿಸಿ ಇಷ್ಟಕ ಉಳಿದಂತ ಕತ್ತಿ ಮಗ ಸಕನಾಳ ಗುರುಲಿಂಗ ಸಂದಿಗೆ ಹತ್ತಿ ಪದ ಹಳಂದ ಬೆಳ ತನಕ ಬಂಡರಿಡದ ನಾವು ಬಲ್ದೆ ಮಾಡುವುದಕ್ಕ ನಾಡಗೌಡ ಮದ್ರಿಗ ನಾಲ್ಕು ಮಂದಿ ಮಕ್ಕಳು ಬಂದರ ಪ್ರಾಯಕ